ಉಪ್ಪಿಟ್ಟಿಗೆ ಕಾಫಿನ ಹಾಕ್ಕೊಂಡು ತಿಂತಾರಂತೆ. ಆಮೇಲೆ ಏನೇನೋ ವಿಯರ್ಡ್ ಫುಡ್ ಐಟಮ್ಸ್ ಎಲ್ಲ. ಅಂದರೆ ಯಾವ ಊಟ ಕಾಂಬಿನೇಷನ್ಸ್ ಇರುತ್ತಲ್ಲ, ಫುಡ್ ಕಾಂಬಿನೇಷನ್ಸ್, ಅದು ಡೇಂಜರು. ಕರೆಕ್ಟ್. ಯಾವುದೇ ಹುಳಿಯ ಪದಾರ್ಥ ಜೊತೆಯಲ್ಲಿ ಹಾಲಿನ ಅಂಶ ಇರುವಂಥ ಆಹಾರ ಸೇವನೆ ಅದು ವಿಷ. ಮತ್ತು ಈ ಟೇಸ್ಟಿ ಫುಡ್ಸ್ ಇರುತ್ತಲ್ಲ, ಅಜಿನೋಮೋಟೊ, ಚೈನೀಸ್ ಸಾಲ್ಟ್ ಅಂತ ಏನು ಕರಿತೀವಲ್ಲ, ಇದು ಯಾವುದು ಕೂಡ ಪ್ರಕೃತಿಯಿಂದ ಬಂದಿರುವಂಥ ಪದಾರ್ಥಗಳಲ್ಲ. ಪ್ರಕೃತಿಯಿಂದ ಬಂದದ್ದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ನಿಷಿದ್ಧವೇ. ನಮ್ಮ ಲಿವರ್ ಕ್ಲೀನಾಗಿ ಇಟ್ಕೊಬೇಕು ಅಂದರೆ ಯಾವ ಥರದ ಆಹಾರ? ಬೆಟ್ಟದ ನೆಲ್ಲಿಕಾಯಿ, ನೀರು, ಮಜ್ಜಿಗೆ ದಿನ ಒಂದು ಲೋಟ ಕುಡಿದ್ರೆ ನೀರು ಲಿವರ್ ಕ್ಲೀನ್. ಅದರ ಜೊತೆಗೆ ಹುಳಿ, ಉಪ್ಪು, ಸಕ್ಕರೆ 3 ಪದಾರ್ಥವನ್ನು ಪ್ಲಾಸ್ಟಿಕ್ ಡಬ್ಬದಲ್ಲಿ ಮನೆಯಲ್ಲಿ ಇಡಬೇಡಿ. ಗಾಜಿನ ಶೀಶೆಗಳಲ್ಲಿ ಇಟ್ಕೊಳ್ಳಿ, ಕನಿಷ್ಠ ಸ್ಟೀಲ್ ಡಬ್ಬಗಳಲ್ಲಿ ಇಟ್ಕೊಳ್ಳಿ. ಪ್ಲಾಸ್ಟಿಕ್ಗೆ ಮಾತ್ರ ಹಾಕಿದ್ರೆ ಪ್ಲಾಸ್ಟಿಕ್ ಅಂಶವನ್ನು ಅದು ಎಳ್ಕೊಳ್ಳುತ್ತೆ. ಇವತ್ತಿನ ಕ್ಯಾನ್ಸರ್ ಕಾಯಿಲೆಗೆ ಮುಖ್ಯ ಕಾರಣ ಪ್ಲಾಸ್ಟಿಕ್. ಈ ಪುಳಿಯೋಗರೆನ ಯಾವತ್ತೋ ಪ್ಯಾಕ್ ಮಾಡಿಟ್ಟಿರುವಂಥ ಪುಳಿಯೋಗರೆನ ನಾವು ತಿಂಗಳಾನ್ಗಟ್ಲೆ ಅವ್ರು ಕಳಿಸೇ ಅಲ್ಲೆಲ್ಲೋ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅಂಗಡಿಗೆ ಯಾವತ್ತೋ ಬಂದಿರುತ್ತೆ, ನಮ್ಮ ಮನೆಗೆ ಯಾವತ್ತೋ ಬರುತ್ತೆ, ನಾವಿನ್ಯಾವತ್ತೋ ತಿಂತೀವಿ. 2-3 ತಿಂಗಳು ಇಟ್ಟಿರುವಂಥ ಪ್ಲಾಸ್ಟಿಕ್ಕಲ್ಲಿರೋ ಅದರಲ್ಲಿ ಹುಳಿನೂ ಇದೆ, ಉಪ್ಪು ಇದೆ, ಬೆಲ್ಲನೂ ಇದೆ, ಎಲ್ಲವೂ ಇದೆ. ತಿಂದರೆ ಎಷ್ಟು ಡೇಂಜರ್ ಅದು ಶರೀರಕ್ಕೆ. ಅಲ್ಲ, ಕೆಲವೊಂದು ಸಾರಿ ತಿಂಗಳಾನ್ಗಟ್ಲೆ ಮಾಡಿ ಇಟ್ಬಿಡ್ತಾರೆ. ಹೌದು, ಅದೇ ಹೇಳಿದೆ, ನಮ್ಮ ತನಕ ತಲುಪೋ ಹೊತ್ತಿಗೆ ಅದು ತುಂಬ ದಿವಸ ಆಗಿರುತ್ತೆ. ಇವಾಗೆಲ್ಲ ಪ್ಲಾಸ್ಟಿಕ್ ಕಂಟೈನರ್ಸಲ್ಲೇ ಬರೋದು ಪದಾರ್ಥಗಳು. ಮತ್ತು ಕೆಲವರು ತಿನ್ನೋ ಈ ಫುಡ್ ಐಟಮ್ಸ್ನೇ ಒಂದು ಡಿಫ್ರೆಂಟ್ ವಿಚಿತ್ರವಾಗೆಲ್ಲ ತಿಂತಾರೆ. ಮೊನ್ನೆ ಯಾರೋ ಹೇಳ್ತಿದ್ರು ಉಪ್ಪಿಟ್ಟಿಗೆ ಕಾಫಿನ ಹಾಕ್ಕೊಂಡು ತಿಂತಾರಂತೆ. ಆಮೇಲೆ ಏನೇನೋ ವಿಯರ್ಡ್ ಫುಡ್ ಐಟಮ್ಸ್ ಎಲ್ಲ. ಅಂದರೆ ಯಾವ ಊಟ ಕಾಂಬಿನೇಷನ್ಸ್ ಇರುತ್ತಲ್ಲ, ಫುಡ್ ಕಾಂಬಿನೇಷನ್ಸ್, ಯಾವುದು ಮ್ಯಾಮ್ ತುಂಬ ಡೇಂಜರ್ ಕಾಂಬಿನೇಷನ್ಸ್? ಈ ಥರದ್ದೆಲ್ಲ ಮಾಡಬಾರ್ದು ಅನ್ನೋದಾದರೆ ನೋಡಿ, ಹಣ್ಣುಗಳು ಊಟ ಆದಮೇಲೆ ಕೆಲವರು ಹಣ್ಣು ತಿನ್ನೋ ಅಭ್ಯಾಸ ಇರುತ್ತೆ. ಹಣ್ಣಿನಲ್ಲಿ ತುಂಬ ಹಣ್ಣುಗಳಲ್ಲಿ ಹುಳಿಯ ಅಂಶ ಇರುತ್ತೆ, ವೈಟಮಿನ್ ಸಿ, ಹುಳಿಯ ಅಂಶ ಇರುತ್ತೆ. ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ಬೇಕಾದಷ್ಟು ಹಣ್ಣುಗಳು, 1-2 ಅಲ್ಲ, ಹುಳಿಯ ಅಂಶ ಸ್ವಲ್ಪ ಇರೋವಂಥದ್ದು, ಪೈನಾಪಲ್ಲು, ಇವೆಲ್ಲವು. ಈ ಹಣ್ಣುಗಳು ತಿಂದ ಮೇಲೆ ಕೆಲವರು ಕಾಫಿ ಕುಡಿತಾರೆ. ನಮಗೆ ಗೊತ್ತಿಲ್ಲ, ಏನೋ ತಿಂದ್ವಿ, ಇದಾಯಿತು, ಅಷ್ಟೊತ್ತಿಗೆ ಕಾಫಿ ಕೊಟ್ಟರು, ಕಾಫಿ ಕುಡಿದ್ವಿ. ಕಾಫಿಯಲ್ಲಿ ಏನಿದೆ? ಹಾಲಿದೆ. ಹುಳಿಯ ಜೊತೆಗೆ ಹುಳಿ ಜೊತೆಗೆ ಹಾಲು ಬಿದ್ದರೆ ಏನಾಗುತ್ತೆ? ಎಲ್ಲ ಒಡೆದೋಗುತ್ತೆ. ನಾವು ತಿಂದ ಮೇಲೆ ಹೊಟ್ಟೆ ಒಳಗೆ ಎಲ್ಲನೂ ಕೂಡ ಛಿದ್ರ ಆಗುತ್ತೆ. ಅದೆರಡು ಒಂದಕ್ಕೆ ಆ್ಯಂಟಿ ಅಲ್ವಾ? ಮತ್ತು ಯಾವುದೋ ಪದಾರ್ಥಕ್ಕೆ ನಿಂಬೆ ಹಣ್ಣಿನ ರಸ ಹಿಂಡಿರ್ತೀವಿ. ಉಪ್ಪಿಟ್ಟು ತಿಂತೀರ, ಅವರೆಕಾಳು ಉಪ್ಪಿಟ್ಟು ಮಾಡಿದ್ದಾರೆ, ಚೆನ್ನಾಗಿ ನಿಂಬೆ ಹಣ್ಣಿನ ರಸ ಹಿಂಡಿರ್ತಾರೆ, ಬೈ ಡಿಫಾಲ್ಟ್ ಹಾಕಿರ್ತಾರೆ. ಉಪ್ಪಿಟ್ಟು ತಿಂದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ. ಕರೆಕ್ಟ್. ನಮಗೆ ಗೊತ್ತಿಲ್ದಿರ ತಿಂಡಿ ಆದಮೇಲೆ ಕಾಫಿ ಕುಡಿಯೋ ಅಭ್ಯಾಸ, ಅದ್ರಲ್ಲಿ ತಪ್ಪೇನಿಲ್ಲ. ಅದ್ರಲ್ಲಿ ನಿಂಬೆಹಣ್ಣು ಹಾಕಿದ್ದಾರೆ, ಇದಕ್ಕೆ ಹಾಲು ಹಾಕಿದ್ದಾರೆ, ಸೇರಿಸ್ತಾ ಇದ್ದೀವಿ. ನಮ್ಮ ವಿತೌಟ್ ಅವರ್ ನಾಲೆಡ್ಜ್ ನಾವು ಸೇವನೆ ಮಾಡಾಯಿತು, ಅದು ಡೇಂಜರು. ಯಾವುದೇ ಹುಳಿಯ ಪದಾರ್ಥ ಜೊತೆಯಲ್ಲಿ ಹಾಲಿನ ಅಂಶ ಇರುವಂಥ ಆಹಾರ ಸೇವನೆ ಅದು ವಿಷ ಪದಾರ್ಥವಾಗುತ್ತೆ. ಆಯುರ್ವೇದದಲ್ಲಿ ವಿಷ ಅಂತಂದರೆ ಶರೀರಕ್ಕೆ ಬೇಡದ್ದೆಲ್ಲವನ್ನೂ ನಾವು ವಿಷ ಅಂತಲೇ ಪರಿಗಣಿಸುವಂಥದ್ದು. ಮೂಲಂಗಿಯಲ್ಲಿ ಏನೋ ಅಡುಗೆ ಮಾಡಿರ್ತಾರೆ. ಮೂಲಂಗಿಯಲ್ಲಿ ಅಡುಗೆ ಮಾಡಿರೋದು ಅಥವಾ ತಿಂಡಿ ಮಾಡಿರೋದು ಅಥವಾ ಏನೋ ಮಾಡಿ ತಿಂದ ನಂತರದಲ್ಲಿ ಹಾಲು ಮತ್ತು ಇದು ಮೂಲಂಗಿ 2 ಕಾಂಬಿನೇಷನ್ನು ವಿಷ ಪದಾರ್ಥ. ಇದನ್ನು ವಿರುದ್ಧ ಆಹಾರಗಳು ಅಂತ ಕರಿತೀವಿ. ಈ ವಿರುದ್ಧ ಆಹಾರಗಳು ಅನ್ನೋದು ತುಂಬ ಇರುತ್ತವೆ. ಮೀನಿನ ಅಂಶ, ಮೀನಿನ ಪದಾರ್ಥ ಆಹಾರ ಸೇವನೆ ಮಾಡಿದ ನಂತರದಲ್ಲಿ ಹಾಲು ಕುಡಿಬಾರದು. ಹಾಲಿನಿಂದ ಮಾಡಿರುವಂಥ ಯಾವ ಪದಾರ್ಥವನ್ನು ಸೇವನೆ ಮಾಡಬಾರ್ದು. ಅಥವಾ ಹಾಲಿನ ಉಪಯೋಗಿಸಿ ಮಾಡಿರುವಂಥ ಯಾವುದೋ ಬೆಂಗಾಲಿ ಸ್ವೀಟು ಅಂದ್ಕೊಳ್ಳೋಣ, ಮೀನು ಹಾಲು ಒಟ್ಟಿಗೆ ತೊಗೋಬಾರ್ದು. ಮೂಲಂಗಿ ಹಾಲು ಒಟ್ಟಿಗೆ ಸೇವನೆ ಮಾಡಬಾರ್ದು. ಮತ್ತು ತುಪ್ಪ ಮತ್ತು ಜೇನುತುಪ್ಪ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದ್ರೆ, ಅದೇ 1 ಚಮಚ ತುಪ್ಪ 1 ಚಮಚ ಜೇನುತುಪ್ಪ ಹಾಕಿ ಮಿಕ್ಸ್ ಮಾಡಿ ಸೇವನೆ ಮಾಡಿದ್ರೆ ವಿಷವಾಗತ್ತೆ. 1 ಚಮಚ ತುಪ್ಪ ಹಾಕಿದ್ರೆ ಅರ್ಧ ಚಮಚ ಜೇನುತುಪ್ಪ ಹಾಕಬೇಕು. ಈ ಥರ ವಿಷಮ ಪ್ರಮಾಣದಲ್ಲಿಯೇ ಬೆರೆಸ್ಬೇಕು. ಈ ಥರ ಎಲ್ಲ ತುಂಬ ಇದೆ ವಿರುದ್ಧ ಆಹಾರಗಳು ಅಂತ. ಯಾಕೆ ನಮಗೆ ಆರೋಗ್ಯದಲ್ಲಿ ನಾನು ಎಲ್ಲ ಸರಿಯಾಗಿ ಮನೇಲಿರೋ ಆಹಾರನೇ ತಿಂತೀನಿ, ಆದರೂ ಆರೋಗ್ಯನೇ ಚೆನ್ನಾಗಿಲ್ಲ. ನಮಗೇ ಗೊತ್ತಿಲ್ದಿರ ಯಾವ್ಯಾವುದೋ ಆಹಾರನ ಯಾವ್ಯಾವುದ್ರ ಜೊತೆಗೂ ಸೇರಿಸ್ಕೊಂಡು ನಾವು ತಿಂತಾ ಇರ್ತೀವಿ. ಮತ್ತು ಈ ಟೇಸ್ಟಿ ಫುಡ್ಸ್ ಇರುತ್ತಲ್ಲ ಮ್ಯಾಮ್, ಅಜಿನೋಮೋಟೊ, ಚೈನೀಸ್ ಸಾಲ್ಟ್ ಅಂತ ಏನು ಕರಿತೀವಲ್ಲ, ಈ ಗೋಬಿ ಮಂಚೂರಿ, ಆ ಮಂಚೂರಿ, ಈ ಮಂಚೂರಿ, ಆ ಫ್ರೈ, ಟೇಸ್ಟ್ ಹಾಕಿರ್ತಾರಲ್ಲ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬಾಲಿಗೆ ಹೋಗಿದ್ದಾಗ ಅಲ್ಲಿ ಸಣ್ಣ ಅಂಗಡಿಗಳಲ್ಲೆಲ್ಲ ಮಾರ್ತಾರೆ. ಅಜಿನೋಮೋಟೊ ಅಂತ ಹೆಸರು ಹಾಕ್ಬಿಟ್ಟು ಒಂದು 5 ರೂಪಾಯಿ 10 ರೂಪಾಯಿ ಥರ ಅಷ್ಟೇ ಎಲ್ಲ ಕಡೆ ಮಾರ್ತಾರೆ. ನಮ್ಮ ದೇಶದಲ್ಲಿ ಅದು ಬ್ಯಾನ್ ಆಗಿದೆ ಅಲ್ಲ?
ಬ್ಯಾನ್ ಆಗಿಲ್ಲ, ಬ್ಯಾನ್ ಮಾಡಬೇಕು. ಯಾಕೆ ಅಂದರೆ ಅದು ಕೂಡ ವಿಷ ಪದಾರ್ಥವೇ. ಹಾಗಾಗಿ ಅದನ್ನು ಮೊದಲು ಬ್ಯಾನ್ ಮಾಡಬೇಕು. ನನ್ನ ಪ್ರಕಾರ ಅದನ್ನು ತಿನ್ನಬಾರ್ದು. ಯಾರು ತಯಾರು ಮಾಡ್ತಾರೋ ಅವರೇ ತಿನ್ನಲ್ಲ ಅದನ್ನ. ಚೈನಾ ದೇಶದಲ್ಲಿ ಬ್ಯಾನ್ ಅದು. ಅದೇನೋ ಮುಟ್ಟು ತುಂಬ ಡೇಂಜರ್ ಅವೆಲ್ಲ ತಿನ್ನೋದು. ಅದು ಕ್ಯಾನ್ಸರ್ ಕಾರಕ ಅಂತ. ಹೌದೌದು. ಎಲ್ಲನೂ ಬರೀ ರಾಸಾಯನಿಕಗಳು ಇವೆಲ್ಲನೂ. ಇದು ಯಾವುದು ಕೂಡ ಪ್ರಕೃತಿಯಿಂದ ಬಂದಿರುವಂಥ ಪದಾರ್ಥಗಳಲ್ಲ. ಪ್ರಕೃತಿಯಿಂದ ಬಂದದ್ದು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ನಿಷಿದ್ಧವೇ. ಮತ್ತು ಈಗ ಆಯಿಲ್ ಫುಡ್ಡು ಅದು ಇದು ಏನು ನಾವು ಊಟ ತೊಗೊತೀವಲ್ಲ, ಅಫ್ಕೋರ್ಸ್ ಬಾಡಿಗೆ ಫಿಲ್ಟರ್ ಮಾಡ್ತಕ್ಕಂಥದ್ದು ನಮ್ಮ ಲಿವರ್ ಕ್ಲೀನಾಗಿ ಇಟ್ಕೊಬೇಕು ಅಂದರೆ ಯಾವ ಥರದ ಆಹಾರ ಅಥವಾ ರೆಮಿಡಿ ಏನು ಲಿವರಿಗೆ? ಲಿವರ್ ಕ್ಲೀನಾಗಿ ಇಟ್ಕೋಬೇಕು ಅಂತಂದರೆ ಬೆಟ್ಟದ ನೆಲ್ಲಿಕಾಯಿ, ನೀರು, ಮಜ್ಜಿಗೆ ದಿನ ಒಂದು ಲೋಟ ಕುಡಿದ್ರೆ ಲಿವರ್ ಕ್ಲೀನ್ ಆಗಿ. ಅದರ ಜೊತೆಗೆ ಅಲ್ಲ, ಸಾಧಾರಣ ಜನರಲ್ ಆಗಿ ಹೇಳಿದ್ದು ನೀರು, ಮಜ್ಜಿಗೆ. ನಮ್ಮಲ್ಲಿ ಒಂದು ಆಹಾರ ಕ್ರಮ ಇದೆ. ನಮ್ಮ ಹಿಂದೂ ಧರ್ಮದಲ್ಲಿರಬಹುದು ಅಥವಾ ನಮ್ಮ ಭಾರತೀಯ ಪದ್ಧತಿಯಲ್ಲಿ ಊಟಕ್ಕೆ ಒಂದು ವಿಧಾನ ಇದೆ. ನಾವು ಬಾಳೆ ಎಲೆ ಹಾಕಿದ್ರೆ ಒಂದು ಕ್ರಮದಲ್ಲಿ ಬಡಿಸ್ತೀವಿ. ಈ ಕೊನೆಯಲ್ಲಿ ಉಪ್ಪು ಹಾಕಿದ್ರೆ ಉಪ್ಪಿನಕಾಯಿ ಹಾಕಿ, ಮತ್ತೆ ಅಲ್ಲಿ ಕೋಸಂಬರಿ ಹಾಕಿ, ಪಲ್ಯ ಹಾಕಿ, ಈ ಕೊನೆಗೆ ಪಾಯಸ ಒಂಚೂರೇ ಚೂರು ಹಾಕಿ. ಪಾಯಸ ಒಟ್ಟಿಗೆ ಒಂದಿಷ್ಟು ಕೊಡ್ಬೋದಲ್ವ ಬಿಗಿನಿಂಗಲ್ಲೇ, ಎಲ್ರಿಗೂ ಇಷ್ಟ ಆಗುತ್ತೆ. ಕೊಡೋಲ್ಲ, ಇಷ್ಟೇ ಹಾಕಿರ್ತಾರೆ. ಮಧ್ಯದಲ್ಲಿ ಅನ್ನ ಹಾಕುವಂಥದ್ದು ಇದು ಒಂದು ಸಂಪ್ರದಾಯ. ಮೇಲ್ಗಡೆ ಸಪ್ಪೆ ತೋವೆ. ಇದನ್ನು ನಾವು ಹೇಗೆ ಊಟ ಮಾಡ್ತೀವಿ ಅಷ್ಟು ಹಾಕೋವರೆಗೂ ಯಾರೂ ಕೈ ಹಾಕಬಾರ್ದು ಅಂತ ಒಂದು ಸಂಸ್ಕೃತಿ ನಮ್ಮದು. ಯಾಕೆ ಅಂದರೆ ಮೊದಲು ಏನೇನಿದೆ ಅಂತ ನೋಡ್ಕೊ ಅಂತ. ಏನು ಅಡುಗೆ ಮಾಡಿದರೆ ಫಸ್ಟು ಒಂದು ಅವಲೋಕನ ಮಾಡ್ಕೋಬೇಕು. ನಾವು ಯಾವುದನ್ನು ಹೇಗೆ ಯಾವಾಗ ತಿನ್ನಬೇಕು ಅಂತ ನಾವು ಒಂದು ಪ್ರಿಪೇರ್ ಆಗಬೇಕು. ಹೇಗೆ ಅಂದರೆ ಇಷ್ಟೇ ಪಾಯಸ ಹಾಕಿರ್ತಾರೆ ಅಷ್ಟೇ ನೆಕ್ಕಬೇಕು. ಶರೀರ ಪ್ರತಿನಿತ್ಯದಲ್ಲಿ ನಾವು ಒಂದು ಸಮಯಕ್ಕೆ ಒಂದು ಆಹಾರವನ್ನು ಕೊಡ್ತಾ ಇರ್ತೀವಲ್ವ, ಅದರದ್ದೊಂದು ಬಯಾಲಜಿಕಲ್ ಕ್ಲಾಕ್ ಇರುತ್ತೆ. ಅದು ಆ ಸಮಯಕ್ಕೆ ಸರಿಯಾಗಿ ತಾನು ಕಾಯ್ತಾ ಇರುತ್ತೆ. ನೀವು ಮೊಟ್ಟ ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿರೋದನ್ನು ಗೊಜ್ಜೋ ಗಿಜ್ಜೋ ಹಾಕ್ಕೊಂಡು ತಿಂದರೆ ಅದು ಅಲ್ಲಿ ಡ್ಯಾಮೇಜ್ ಆಗೋಗುತ್ತೆ. ಮಧುರವಾಗಿರುವಂತಹ ಪದಾರ್ಥವನ್ನು ಮೊದಲು ಕಳಿಸ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಮಧುರವಾಗಿರೋದು ಯಾವುದು? ಪಾಯಸ. ಪಾಯಸನ ಒಂದು ಸ್ವಲ್ಪ ನೆಕ್ಕೊಂಡ ತಕ್ಷಣ ನಾಲಿಗೆಯಲ್ಲಿರ್ತಕ್ಕಂಥ ಇದೆಲ್ಲನೂ ಕೂಡ ಲಾಲಾರಸ ಎಲ್ಲ ಒಂದು ರೀತಿ ಫ್ರೆಶ್ ಅಪ್ ಆಗುತ್ತೆ. ತಾನು ಎತ್ಕೊಂಡು ರಿಸೀವ್ ಮಾಡೋಕ್ಕೆ ಸಿಗ್ನಲ್ ಅದು, ತಾನು ಸಿದ್ಧ ಆಗಿದ್ದೀನಿ ಅಂತ. ಒಳಕ್ಕೆ ಹೋದಾಗಲೂ ಅಷ್ಟೇ ಮಧುರವಾಗಿರೋದು ಹೋದಾಗ ಯಾವ ಆರ್ಗನ್ಸ್ಗೂ ಡ್ಯಾಮೇಜ್ ಆಗೋದಿಲ್ಲ. ತದನಂತರದಲ್ಲಿ ಸಪ್ಪೆ ತೊವೆ ಮಾಡಿರೋ ಅನ್ನ ಒಂದಿಷ್ಟು ಹಾಕಿರ್ತಾರೆ, ಇಷ್ಟು ತೊವೆ ಹಾಕಿರ್ತಾರೆ. ಸಪ್ಪೆ ತೊವೆಯಲ್ಲಿ ಅದರಲ್ಲಿ ಮೆಣಸಿನ್ಕಾಯಿ ಇರೋದಿಲ್ಲ, ಉಪ್ಪು ಇರೋದಿಲ್ಲ. ಅದು ಬಹಳ ಮೈಲ್ಡ್ ಆಗಿರೋವಂಥದ್ದನ್ನು ನೆಕ್ಸ್ಟು ನಾವು ಕಳಿಸುವಂಥದ್ದು. ಆಮೇಲೆ ಸೇವನೆ ಮಾಡೋದು ಹಸಿಯಾಗಿರುವಂಥ ಹೆಸರುಬೇಳೆ ಕೋಸಂಬರಿ, ಕಡಲೆಬೇಳೆ ಕೋಸಂಬರಿ. ಇದೆರಡು ಬೇಯಿಸಿರೋದಿಲ್ಲ, ಹಸಿ ಕಾಳುಗಳು, ಅದ್ರ ಜೊತೆಯಲ್ಲಿ ಒಂದಷ್ಟು ಸೌತೆಕಾಯಿ ಇರುತ್ತೆ. ಇವೆಲ್ಲ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಮಾಡುವಂಥದ್ದು. ಸೊ ಒಳಗಡೆ ಇರ್ತಕ್ಕಂಥ ಜೀರ್ಣಕ್ರಿಯೆ ಎಲ್ಲವೂ ಕೂಡ ತಾನು ಸಿದ್ಧವಾಗತ್ತೆ ಬರುವ ಆಹಾರವನ್ನು ಸರಿಯಾಗಿ ಪಚನಗೊಳಿಸೋದಕ್ಕೆ. ಆಮೇಲೆ ನಾವು ಸಾರು, ಸಾಂಬಾರು, ಮತ್ತೊಂದು ಏನು ಬೇಕಾದರೂ ತಿನ್ಬೋದು. ತಿಂದ ಮೇಲೆ ಕೊನೆಯ ಭಾಗದಲ್ಲಿ ಮಜ್ಜಿಗೆಯನ್ನು ಊಟ ಮಾಡುವಂಥದ್ದು. ಮಜ್ಜಿಗೆ ಭೂಲೋಕದ ಅಮೃತ ಅಂತ ಆಯುರ್ವೇದ ಹೇಳುತ್ತೆ. ಯಾಕೆ ಅಂದರೆ ಮಜ್ಜಿಗೆಯನ್ನು ಕುಡಿಯೋದ್ರಿಂದ ನೀವು ಏನೇ ಆಹಾರ ತಿಂದರೂ ಸುಲಭವಾಗಿ ಪಚನವಾಗುತ್ತೆ, ಸುಲಭವಾಗಿ ವಿಸರ್ಜಿತವಾಗೋದಕ್ಕೆ ಸಹಾಯವನ್ನು ಮಾಡುವಂಥದ್ದು. ಹಾಗಾಗಿ ಕಡೆದ ಮಜ್ಜಿಗೆ, ಗಟ್ಟಿ ಮೊಸರು ಲೆಕ್ಕಕ್ಕೆ ಬರಲ್ಲ ಇಲ್ಲಿ. ಕಡೆದ ಮಜ್ಜಿಗೆಯನ್ನು ಕೊನೆಯ ಭಾಗದಲ್ಲಿ ಊಟವನ್ನು ಮಾಡುವಂಥದ್ದು. ನೀರು ಮಜ್ಜಿಗೆ. ಹೌದು. ಇದೇ ಕ್ರಮದಲ್ಲಿ ಊಟ ಮಾಡ್ತಾ ಬಂದಿದ್ದೆ ಆದರೆ ನಿಮ್ಗೆ ಯಾವ ಸಮಸ್ಯೆಯೂ ಬರೋದಿಲ್ಲ. ನಮ್ಮಲ್ಲಿ ಎಲ್ಲದಕ್ಕೂ ಒಂದು ರೆಡಿಮೇಡ್ ಫಾರ್ಮುಲಾ ಕೊಟ್ಬಿಟ್ಟಿದ್ದಾರೆ, ನಾವು ಅದನ್ನು ಫಾಲೋ ಮಾಡಬೇಕಷ್ಟೇ. ಇದ್ರ ಮಧ್ಯದಲ್ಲಿ ನೀವು ಎಣ್ಣೆ ಕರೆದಿರೋ ಆಂಬಡೆ ಹಾಕ್ತಾರೆ, ಮತ್ತೊಂದೇನೋ ಹಾಕ್ತಾರೆ, ಅದನ್ನು ತಿಂತೀವಿ. ಬಜ್ಜಿ ಹಾಕ್ತಾರೆ, ತೊಂದರೆ ಇಲ್ಲ. ಮಧ್ಯಭಾಗದಲ್ಲಿ ತಿಂದಾಗ, ಮೊದಲು ಅಲ್ಲ ಕೊನೆಯಲ್ಲೂ ಅಲ್ಲ, ಮಧ್ಯಭಾಗದಲ್ಲಿ. ಆವಾಗ ಸಿಹಿಯನ್ನು ಹಾಕ್ತಾರೆ. ಎಲ್ಲ ತಿನ್ನಬೇಡಿ ಅಂತೇನು ಹೇಳಿಲ್ಲ ನಮ್ಮ ಶಾಸ್ತ್ರದಲ್ಲಿ. ಹಿಂದೆ ಎಲ್ಲ ಬೇಕಾದಷ್ಟು 5-5, 6 ಒಬ್ಬಟ್ಟು ತಿನ್ನೋರು ಊಟಕ್ಕೆ ಕೂತಾಗ ಏನೂ ಆಗ್ತಿರಲಿಲ್ಲ. ಯಾಕೆ ಅಂದರೆ ಒಂದೇ ಕ್ರಮದಲ್ಲಿ ಮತ್ತೆ ಮಧ್ಯಾಹ್ನ ಊಟ ಮಾಡಿದ್ಮೇಲೆ ವಿಶೇಷ ಭೋಜನ ಮಾಡಿದ ದಿವಸ ಮತ್ತೆ ಆಹಾರವನ್ನು ಮೇಲೆ ಸೇವನೆ ಮಾಡಬಾರ್ದು. ಯಾವಾಗ ಊಟ ಹೆವಿ ಇದೆ ಅದಷ್ಟು ಡೈಜೆಸ್ಟ್ ಆಗಿ ವಿಸರ್ಜಿತವಾಗೋವರೆಗೆ ಕಾಯಬೇಕು ನಾವು. ಅಂದರೆ ಮಧ್ಯಾಹ್ನ ಒಂದು ಹೆವಿ ಮೀಲ್ಸ್ ಆಗಿದ್ದರೆ ಆ ದಿವಸ ನಾವಿನ್ನೇನು ತಿನ್ನಕ್ಕೆ ಹೋಗಬಾರ್ದು. ಮುಂಚೆ ಎಲ್ಲ ಒಂದು 30-40 ವರ್ಷ ಆದಮೇಲೆ ತಲೆಯಲ್ಲಿ ಬಿಳಿ ಕೂದಲು ಬರ್ತಿದ್ದಿತ್ತು, ಗಂಡಸ್ರಿಗಾಗಲಿ ಹೆಂಗಸ್ರಿಗಾಗಲಿ. ಇವಾಗ 18-20 ವರ್ಷದ್ದು ಹೆಣ್ಮಕ್ಳಲ್ಲೂ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಎಲ್ಲರಲ್ಲೂ ಬಿಳಿ ಕೂದಲು ಸಮಸ್ಯೆ ವಿಪರೀತ ಜಾಸ್ತಿ ಆಗ್ತದೆ. ಇದು ನಮ್ಮ ಲೈಫ್ ಸ್ಟೈಲ್ಸನ್ನ ಅಥವಾ
ಇದಕ್ಕೇನು ಪರಿಹಾರ? ಮುಖ್ಯವಾಗಿ ಇವತ್ತಿನ ದಿವಸದ ಸಮಸ್ಯೆಗೆ ಎಲ್ಲರಿಗೂ ಮಾನಸಿಕ ಒತ್ತಡ ಜಾಸ್ತಿ. 18 ವರ್ಷಕ್ಕೆ ಹೋದರೆ 5-6 ವರ್ಷದ ಮಕ್ಕಳಿಂದ ಇವತ್ತು ಬಿಳಿ ಕೂದಲು ಬರ್ತಾಯಿದೆ. ತುಂಬ ಮಕ್ಕಳಿಗೆ 7ನೇ ಕ್ಲಾಸಲ್ಲಿರೋ ಮಕ್ಕಳಿಗೆ ಅರ್ಧ ಕೂದಲು ಬೆಳ್ಳಗಾಗಿರೋರು ತುಂಬ ಜನ ಮಕ್ಕಳನ್ನು ಕರ್ಕೊಂಬರ್ತಾರೆ. ಅಂದರೆ ಮಗು ಸಣ್ಣ ಮಗುವಿನಿಂದನೂ ಬೆಳಿಗ್ಗೆ ಎದ್ದೇಳಬೇಕು, ಬೇಗ ಎಬ್ಬಿಸ್ಬೇಕು, ಅರ್ಜೆಂಟು ಊಟ ತುರ್ಕಬೇಕು. ತಿನ್ಸೋದಲ್ಲ, ತುರ್ಕೋದು, ಲಿಟ್ರಲಿ ತುರ್ಕ್ಬಿಟ್ಟು ಅವ್ರನ್ನ ಸ್ಕೂಲ್ಗೆ 7 ಗಂಟೆಗೆ ಅಲ್ಲಿ ಬಸ್ ಸ್ಟಾಪಲ್ಲಿ ಬಿಡಬೇಕು, ವ್ಯಾನ್ ಹಚ್ಬೇಕು, ಬಸ್ ಹಚ್ಬೇಕು, ಫಜೀತಿಗಳು. ಆ ಮಕ್ಕಳಿಗೆ ಆಗ್ಲಿಂದನೇ ನಾವೆಲ್ಲ ಓದೋ ಕಾಲದಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ನಾವು ಓದ್ತಾ ಇದ್ದಿದ್ದು 10:15 ಗಂಟೆಗೋ 11 ಗಂಟೆಗೋ ಸ್ಕೂಲ್ ತೆಗಿತಾ ಇದ್ದಿದ್ದು ಬಾಗಿಲು. ಆರಾಮಾಗೆದ್ದು ಊಟ ಮಾಡ್ಕೊಂಡು ಹೊಟ್ಟೋಗ್ತಾ ಇದ್ವಿ. ಒಂದೇ ಸಲ ಒಂದು 10 ಗಂಟೆ ಊಟ ಮಾಡ್ಕೊಂಡು ಹೊಟ್ಟೋದ್ರೆ ಸಾಯಂಕಾಲ ತನಕ ನೆಮ್ಮದಿಯಾಗಿದ್ದು ಬರ್ತಾಯಿದ್ವಿ. ಅಂದರೆ ಆ ವಯಸ್ಸಿನಿಂದ ಮನಸ್ಸಿನ ಒತ್ತಡ ತುಂಬ ಜಾಸ್ತಿಯಾಗಿದೆ. ಅವಾಗೇನಾಗುತ್ತೆ, ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಶುರುವಾಗುತ್ತೆ. ಹೆಣ್ಮಕ್ಳಲ್ಲಾಗ್ಬೋದು, ಗಂಡು ಮಕ್ಕಳಲ್ಲಾಗ್ಬೋದು, ಹಾರ್ಮೋನ್ಗಳ ವ್ಯತ್ಯಾಸ ಆಗೇ ಆಗುತ್ತೆ. ಹಾಗಾಗಿ ಬೇರೆ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ. ಶರೀರದ ಯಾವ ಪ್ರಕ್ರಿಯೆಯೂ ಸರಿಯಾದ ಕಾಲಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಇವತ್ತು. ಅದು ದೊಡ್ಡ ಸಮಸ್ಯೆ ಆಗಿರುವಂಥದ್ದು. ಎಲ್ಲರಿಗೂ ಮಕ್ಕಳಿಂದನೇ ಹಿಂಗೆ ಮಾಡಬೇಕು, ಓದು ಫುಲ್ ಟೆನ್ಷನ್ನು. ಮಕ್ಕಳು ಆಡೋಗೋಜಿಲ್ಲ, ಓಡೋಗೋಜಿಲ್ಲ, ಏನು ಮಾಡೋಗೋಜಿಲ್ಲ. ಸಾಯಂಕಾಲ ಸ್ಕೂಲಿಂದ ಬರ್ತಿದ್ದಾಗೇನೆ ಮೊದಲಿನ ಕಾಲಕ್ಕೆ ಬೀದಿ ತುಂಬ ಮಕ್ಕಳು ಕಿರ್ಚಾಡ್ತಾ ಇರೋರು, ಕೂಗಾಡ್ತಿರೋರು, ಆಟ ಆಡ್ತಾ ಇರೋರು. ಕತ್ಲಾಯಿತು ಅಂದಾಗ ಹಕ್ಕಿ ಪಕ್ಷಿಗಳು ಹೆಂಗೆ ಹೋಗಿ ಗೂಡಿಗೆ ಸೇರ್ಕೊಳತ್ತೆ, ಅವಾಗ ಮಕ್ಕಳೆಲ್ಲ ಒಳಗೆ ಬರ್ತಾಯಿದ್ರು. ಇವಾಗ ರಸ್ತೆಯಲ್ಲಿ ಯಾರು ಮಕ್ಕಳು ಆಡೋದು ಓಡೋದು ನೋಡಿದ್ದೀರಾ? ಎಲ್ಲೂ ಇಲ್ಲ, ಅವಕಾಶವೇ ಇಲ್ಲ. ಮತ್ತೊಂದು ಸಮಸ್ಯೆ ಅಂದರೆ ಮಕ್ಕಳನ್ನ ಆಚೆ ಬಿಡೋಕ್ಕಾಗಲ್ಲ, ಗಾಡಿಗಳ ಹಾವಳಿ. ವೆಹಿಕಲ್ ಬರ್ರ ಅಂತ ಹೋಗ್ತಾ ಇರುತ್ತವೆ. ಎಲ್ಲೂ ಮಕ್ಕಳನ್ನ ಆಚೆಗೆ ಧೈರ್ಯವಾಗಿ ಬಿಡೋಕ್ಕೂ ಆಗಲ್ಲ ಇವತ್ತು. ಹಾಗಾಗಿದೆ ಪರಿಸ್ಥಿತಿ. ಅದರಿಂದ ಕೂದಲಿಗೆ ಬೇಕಾದಷ್ಟು ಕಾರಣಗಳಿದೆ. ನಾವು ಉಪಯೋಗಿಸುವಂಥ ಎಲ್ಲ ನೀರು ಮಲಿನವಾಗಿ ಹೋಗಿದೆ. ಅದರಲ್ಲಿ ಬೇರೆ ರಾಸಾಯನಿಕಗಳೆಲ್ಲವೂ ಮಿಶ್ರಣವಾಗೇ ಬರ್ತಾಯಿದೆ. ಬೇಕಾದ್ದು ಬೇಡದ್ದು ಎಲ್ಲ ತುಂಬಿಕೊಂಡಿದೆ. ಅದು ಹೊಟ್ಟೆ ಒಳಗೆ ಬೇರೆ ಸಮಸ್ಯೆ ಆದರೆ ಮೇಲ್ಗಡೆಯಿಂದ ತಲೆಗೆ ಹಾಕಿ ಸ್ನಾನ ಮಾಡೋದು ನೀರಿನಲ್ಲಿ. ಅದು ಯಾವುದೋ ಊರಲ್ಲಿ ಮೊನ್ನೆ ಯಾವುದೋ ಪೇಪರಲ್ಲಿ ನೋಡಿದೆ, ಆ ಊರಲ್ಲಿರೋ ಗಂಡಸರಿಗೆ ಎಲ್ರಿಗೂ ತಲೆ ಒಳಗೋಗಿದೆಯಂತೆ ಒಂದು 3-4 ತಿಂಗಳೊಳಗೆ. ಇದು ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತಲೇ ಅರ್ಥ ಆಗ್ತಾ ಇಲ್ಲ. ಏನು ಮಾಡ್ತಾ ಇದ್ದೀವಿ ನಾವು ಇವತ್ತಿನ ದಿವಸ? ಏನೋ ದುಡಿಬೇಕು ಅನ್ನೋದ್ರಲ್ಲಿ ಓಡ್ತಾ ಇದ್ದೀವಿ. ಯಾರಿಗೂ ಗೊತ್ತಿಲ್ಲ ಎಲ್ಲಿ ಓಡ್ತಾ ಇದ್ದೀವಿ, ಯಾಕೆ ಓಡ್ತಾ ಇದ್ದೀವಿ, ಇನ್ನೆಷ್ಟು ದೂರ ಓಡಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆ ಪರಿಸ್ಥಿತಿಗೆ ಬಂದಿದ್ದೀವಿ. ಹಾಗಾಗಿ ಈ ಕೂದಲಿಂದು ಒಂದು ಭಾಗ ಅಷ್ಟೇ ನಮಗೆ ಮೇಲೆ ಕಾಣಿಸ್ತಾ ಇರೋದ್ರಿಂದ ಒಳಗಿಂಥದ್ದು ಎಷ್ಟಾಗ್ತಾ ಇದೆ. ಹಾಗಾಗಿ ಅನಾರೋಗ್ಯಗಳು ತುಂಬ ಆಗಿರೋದು. ಇವತ್ತು ಆರೋಗ್ಯ ಅನ್ನುವಂಥದ್ದು ಮರೀಚಿಕೆ.